ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಮಹಿಳಾ ನಾಗಸಾಧುವನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡದಂತೆ ತಡೆಯುತ್ತಾರೆ. ಆ ನಂತರ ಕುಂಭಮೇಳದ ಸಂಗಮ್ ಘಾಟ್ ನಲ್ಲಿ ನಡೆದ ವಿಸ್ಮಯವನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗುತ್ತಾರೆ. 2025 ಜನವರಿ 13ರಂದು ಪ್ರಾರಂಭವಾದ ಕುಂಭಮೇಳ ತುಂಬಾ ಅದ್ದೂರಿಯಾಗಿ ನಡೆಯುತ್ತಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರ ಜೊತೆ ಸಾಧುಗಳು ಸಾಧುಗಳು ಕೂಡ ಇಲ್ಲಿಗೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬರು ಮುಕ್ತಿಯನ್ನು ಹೊಂದಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬರುತ್ತಾರೆ. ಇಲ್ಲಿರುವ ಭಕ್ತರ ಜೊತೆ ಒಬ್ಬ ಮಹಿಳಾ ದಿವ್ಯ ನಾಗಸಾಧು ಕೂಡ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಆಕೆ ಸಂಸಾರ ಮೋಹವನ್ನು ತ್ಯಾಗ ಮಾಡಿ ಏಕಾಂತವಾಗಿ ಧ್ಯಾನ ಮಾಡುತ್ತಾ ಜೀವಿಸಬೇಕೆಂಬ ಉದ್ದೇಶದಿಂದ ಸಾಧುವಾಗಿ ಬದಲಾದ ದಿನಗಳಿಂದಲೂ ಕೂಡ ಆಕೆ ತಪಸ್ಸನ್ನ ಮಾಡುತ್ತಾ ತುಂಬಾ ದಿವ್ಯ ಶಕ್ತಿಗಳನ್ನ ಪಡೆದುಕೊಂಡಿದ್ದಾರೆ. ತುಂಬಾ ಮಂದಿ ಭಕ್ತರು ಆಕೆಯನ್ನ ದೇವಿಯಂತೆ ಪೂಜಿಸುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಅವರ ಸಾಧನೆಯನ್ನ ಪ್ರೇರಣೆಯಾಗಿ ತೆಗೆದುಕೊಂಡು ತುಂಬಾ ಮಂದಿ ಅವರ ಹಾಗೆ ಸಾಧುವಾಗಿ ಬದಲಾದರು. ಪ್ರತಿದಿನವೂ ಆಕೆಯು ಭಕ್ತರಿಗೆ ತುಂಬಾ ಉಪದೇಶಗಳನ್ನ ಮಾಡುತ್ತಿದ್ದರು. ಅಂತಹ ಒಬ್ಬ ದಿವ್ಯ ನಾಗಸಾಧುವನ್ನ ಪೊಲೀಸ್ನವರು ತಡೆಯುತ್ತಾರೆ. ಆ ನಂತರ ಏನು ನಡೆಯುತ್ತೆಂದು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಆಕ್ಚುಲ್ ಆಗಿ ಆ ಮಹಿಳಾ ನಾಗಸಾಧುವು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಕೆಲವು ನಿಯಮಗಳನ್ನ ಪಾಲಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ನಿದ್ರೆಯಿಂದ ಎದ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಆಕೆ ಸಾಧುವಾದ ದಿನದಿಂದಲೂ ಪ್ರತಿದಿನವೂ ಈ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸುತ್ತಾ ಬಂದಿದ್ದರು. ವಿಪರೀತ ಚಳಿಗಾಲವಾಗಿರಬಹುದು, ಇಲ್ಲವೇ ಬೇಸಿಗೆ ಕಾಲವಾಗಿರಬಹುದು, ಅವರು ಈ ನಿಯಮಗಳನ್ನ ತಪ್ಪದೆ ಪಾಲಿಸುತ್ತಿದ್ದರು. ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ ಮಳೆಗಾಲದಲ್ಲಿಯೂ ಕೂಡ ಆಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಆದ್ದರಿಂದ ಅವರ ಭಕ್ತಿಯನ್ನ ನೋಡಿ ಅವರ ಹಾಗೆ ತುಂಬಾ ಮಂದಿ ಸಾಧುಗಳಾಗಿ ಬದಲಾಗುತ್ತಾರೆ. ಅವರು ಗಂಗಾ ನದಿಯ ಬಗ್ಗೆ ತುಂಬಾ ಭಕ್ತಿ ಗೌರವವನ್ನು ಹೊಂದಿದ್ದರು. ಆಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದನ್ನ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಎಂದು ಭಾವಿಸಿದ್ದರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಆತ್ಮ ಶುದ್ಧಿಯಾಗಿ ಬದಲಾಗುತ್ತದೆ ಎಂದು, ಹಾಗೆಯೇ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಎಂದು, ಇದರಿಂದ ನಮ್ಮ ಮನಸ್ಸಿಗೂ ಕೂಡ ಶಾಂತಿ ದೊರೆಯುತ್ತದೆ ಎಂದು ಆಗಾಗ ತಮ್ಮ ಬೋಧನೆಯಲ್ಲಿ ಹೇಳುತ್ತಿದ್ದರು. ನಿಜ ಹೇಳ್ಬೇಕು ಅಂದ್ರೆ ಪ್ರಯಾಗ್ರಾಜ್ ನಲ್ಲಿ ಮಹಾಕುಂಭ ಮೇಳ ಶುರುವಾಗೋದಕ್ಕಿಂತ ಒಂದು ತಿಂಗಳ ಮೊದಲು ಅವರು ಅಲ್ಲಿಗೆ ಬಂದು ಸೇರಿಕೊಂಡರು. ಮಹಾಕುಂಭ ಮೇಳ ಮುಗಿದ ನಂತರವೂ ಕೂಡ ಕೆಲವು ದಿನಗಳ ಕಾಲ ಅಲ್ಲಿಯೇ ಇರಬೇಕೆಂದು ನಿರ್ಧಾರ ಮಾಡಿರುತ್ತಾರೆ. ಪ್ರತಿದಿನವೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನ ಮಾಡಬೇಕೆಂದು ಭಾವಿಸಿರುತ್ತಾರೆ. ಆಗ ಅವರು ಅಲ್ಲಿಗೆ ಹೋದ ಮೊದಲನೇ ದಿನ ಸಂಗಮ್ ಘಾಟ್ ಬಳಿ ಹೋದಾಗ ಅಲ್ಲಿ ನಡೆಯುತ್ತಿರುವ ಏರ್ಪಾಟನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ಅದಕ್ಕೋಸ್ಕರ ಅವರು ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಬೇಕೆಂದು ಸಂಗಮ್ ಘಾಟ್ಗೆ ಹೋಗುತ್ತಾರೆ. ಅಂದು ವಿಪರೀತವಾದ ಚಳಿ ಇದ್ದಿದ್ದರಿಂದ ಭಕ್ತರು ಇನ್ನೂ ಕೂಡ ಹೊರಗಡೆ ಬಂದಿರುವುದಿಲ್ಲ. ಈ ದೃಶ್ಯವನ್ನ ನೋಡಿ ಸ್ನಾನ ಮಾಡುವುದಕ್ಕೆ ಇದೇ ಒಳ್ಳೆ ಸಮಯವೆಂದು ಭಾವಿಸುತ್ತಾರೆ. ಈ ಉದ್ದೇಶದಿಂದ ತನ್ನ ಶರೀರದ ಮೇಲಿರುವ ವಸ್ತ್ರಗಳನ್ನ ತೆಗೆದು ಕೇವಲ ತನ್ನ ಕಾಶಿ ವಸ್ತ್ರದಲ್ಲಿ ಮಾತ್ರ ಗಂಗಾ ಸ್ನಾನಕ್ಕೆ ಹೋಗುವುದಕ್ಕೆ ಸಿದ್ಧರಾಗುತ್ತಾರೆ. ಆದರೆ ಅದೇ ಸಮಯದಲ್ಲಿ ಗಂಗಾ ನದಿಯನ್ನ ಶುಭ್ರ ಮಾಡುತ್ತಾ ಬರುತ್ತಿರುವ ಸ್ವಲ್ಪ ಮಂದಿ ಅಧಿಕಾರಿಗಳು ಆಕೆಯನ್ನ ನೋಡುತ್ತಾರೆ. ಆಗ ಅವರು ಮಾತನಾಡುತ್ತಾ, ನಾವು ಗಂಗಾ ನದಿಯನ್ನ ಶುಚಿಗೊಳಿಸುತ್ತಿದ್ದೇವೆ. ಇಂತಹ ಸಮಯದಲ್ಲಿ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ. ಸರ್ಕಾರವು ನಮಗೆ ಕೊಟ್ಟಿರುವ ನಿಯಮದ ಪ್ರಕಾರ ಪ್ರತಿದಿನವೂ ಈ ಸಮಯದಲ್ಲಿ ನಾವು ಗಂಗಾ ನದಿಯನ್ನ ಶುಚಿ ಮಾಡಬೇಕು. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಆ ಮಹಿಳಾ ದಿವ್ಯ ನಾಗಸಾಧು, ಗಂಗಾ ನದಿ ಎಲ್ಲರಿಗೂ ಸೇರಿರುವಂತದ್ದು. ನಾನು ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಗಂಗಾ ನದಿಯಲ್ಲಿ ಖಂಡಿತವಾಗಿಯೂ ಸ್ನಾನ ಮಾಡುತ್ತೇನೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ. ನಾನು ಮಾಡುವ ಸ್ನಾನದಿಂದ ನೀವು ಮಾಡುವ ಕೆಲಸಕ್ಕೆ ಯಾವುದೇ ರೀತಿಯ ಅಡ್ಡಿಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ಅಧಿಕಾರಿಗಳು, ಇಲ್ಲ, ಇದಕ್ಕೆ ನಾವು ಒಪ್ಪಿಕೊಳ್ಳುವುದಿಲ್ಲ. ಸ್ವಲ್ಪ ಸಮಯ ನೀವು ಕಾಯಬೇಕು. ಹಗಲಿನ ಸಮಯದಲ್ಲಿ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಬಹುದು. ಆ ಸಮಯದಲ್ಲಿ ನಿಮ್ಮನ್ನು ಯಾರು ಕೂಡ ತಡೆಯುವುದಿಲ್ಲ. ಆದ್ರೆ ಪ್ರಸ್ತುತವಾಗಿ ನೀವು ಸ್ನಾನ ಮಾಡಲು ನಾವು ಅನುಮತಿ ಕೊಡುವುದಿಲ್ಲ. ನೀವು ಹಿಂದಕ್ಕೆ ಹೊರಟು ಹೋದರೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಮಹಿಳಾ ನಾಗಸಾಧು, ನಾನು ತುಂಬಾ ವರ್ಷಗಳಿಂದ ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾ ಬಂದಿದ್ದೇನೆ. ಆಗಿರುವಾಗ ನೀವು ಈ ದಿನ ನಿಯಮವನ್ನು ಉಲ್ಲಂಘಿಸಿ ಎಂದು ಹೇಳುತ್ತಿದ್ದೀರಾ.
ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಎಷ್ಟೇ ಹೇಳಿದರೂ ಆ ಮಹಿಳಾ ನಾಗಸಾಧು ಕೇಳದಿದ್ದರಿಂದ ಒಬ್ಬ ಅಧಿಕಾರಿಗೆ ತುಂಬಾ ಕೋಪ ಬರುತ್ತದೆ. ನಿನ್ನ ಮೊಂಡುತನದಿಂದ ನಾವು ತುಂಬಾ ಕಷ್ಟಪಡುತ್ತಿದ್ದೇವೆ. ಪ್ರಸ್ತುತವಾಗಿ ಇಲ್ಲಿ ಯಾರು ಕೂಡ ಸ್ನಾನ ಮಾಡುತ್ತಿಲ್ಲ. ಇದೇ ನಮಗೆ ನದಿಯನ್ನ ಶುಚಿಗೊಳಿಸುವುದಕ್ಕೆ ಸರಿಯಾದ ಸಮಯ. ಅಂತಹ ಸಮಯವನ್ನ ನೀವು ವ್ಯರ್ಥ ಮಾಡುತ್ತಿದ್ದೀರಾ. ಅಸಲಿಗೆ ಈ ಸಮಯದಲ್ಲಿ ನೀವು ಏಕೆ ಇಲ್ಲಿ ಸ್ನಾನ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದೀರಾ? ಇಂತಹ ವಿಪರೀತವಾದ ಚಳಿಯನ್ನ ತಡೆದುಕೊಳ್ಳುವ ಶಕ್ತಿ ನಿಮಗೆ ಇದೆಯಾ? ಸುಮ್ಮನೆ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾರೆ. ಆದ್ರೂ ಕೂಡ ಮಹಿಳಾ ನಾಗಸಾಧು ತುಂಬಾ ಪ್ರಶಾಂತವಾಗಿ ಇದ್ದಾರೆ. ಆಕೆ ಅವರನ್ನ ತಡೆಯದೆ ಗಂಗಾ ನದಿಯ ದಡದ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಮತ್ತೊಂದು ಕಡೆ ಅಧಿಕಾರಿಗಳೆಲ್ಲರೂ ಗಂಗಾ ನದಿಯನ್ನು ಶುಚಿಗೊಳಿಸುವ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಆದರೆ ಈ ಸಮಯದಲ್ಲಿ ಎಂತ ವಿಚಿತ್ರವಾದ ಘಟನೆ ನಡೆಯಿತು ಅಂದ್ರೆ ಅದನ್ನ ನೋಡಿ ಅಲ್ಲಿದ್ದ ಅಧಿಕಾರಿಗಳೆಲ್ಲರೂ ಕೂಡ ಒಂದೇ ಸಾರಿಗೆ ಆಶ್ಚರ್ಯರಾಗುತ್ತಾರೆ. ಏಕೆಂದ್ರೆ ಗಂಗಾ ನದಿಯನ್ನು ಶುಚಿಗೊಳಿಸುವುದಕ್ಕೆ ಉಪಯೋಗಿಸುತ್ತಿದ್ದ ಮಿಷನ್ಗಳು ಎಲ್ಲವೂ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡದೆ ನಿಂತು ಹೋಗುತ್ತವೆ. ಅವುಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವುಗಳು ಸ್ಟಾರ್ಟ್ ಆಗುತ್ತಿಲ್ಲ. ಒಂದೇ ಸಾರಿಗೆ ಎಲ್ಲ ಮಿಷನ್ಗಳು ಕೆಲಸ ಮಾಡದೆ ನಿಂತು ಹೋಗಿದ್ದರಿಂದ ಆ ಅಧಿಕಾರಿಗಳಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ಅದಕ್ಕೋಸ್ಕರ ಅವರು ಕೆಲವು ಮಂದಿ ಮೆಕ್ಯಾನಿಕ್ ಇಂಜಿನಿಯರ್ಸ್ ಗಳನ್ನ ಕರೆಸುತ್ತಾರೆ. ಆಗ ಅವರು ಇಲ್ಲಿಗೆ ಬಂದು ಆ ಮಿಷನ್ ಗಳನ್ನ ಚೆಕ್ ಮಾಡಿ ಎಲ್ಲವೂ ಚೆನ್ನಾಗಿ ಇದ್ದಾವೆ, ಆದ್ರೆ ಈ ಮಿಷನ್ ಗಳು ಏಕೆ ಸ್ಟಾರ್ಟ್ ಆಗುತ್ತಿಲ್ಲ ಎಂದು ನಮಗೂ ಸಹ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾರೆ. ಆ ಅಧಿಕಾರಿಗಳಲ್ಲಿ ಒಬ್ಬ ವ್ಯಕ್ತಿ ಇದಕ್ಕೂ ಮೊದಲು ಆ ನಾಗಸಾಧುವನ್ನ ಭೇಟಿಯಾಗಿರುತ್ತಾರೆ. ಆ ಮಹಿಳಾ ಸಾಧು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುತ್ತಿರುವುದನ್ನು ನೋಡಿ ಆತನು ತುಂಬಾ ಆಶ್ಚರ್ಯ ಪಡುತ್ತಾನೆ. ಆಗ ತಕ್ಷಣ ಆತನು ಆ ದಿವ್ಯ ನಾಗಸಾಧುವನ್ನ ಗುರುತಿಸಿ ಆ ಅಧಿಕಾರಿಗಳ ಜೊತೆ ಮಾತನಾಡುತ್ತಾ, ಈಕೆ ಒಬ್ಬ ಸಾಧಾರಣ ಸಾಧುವಲ್ಲ, ತುಂಬಾ ದಿವ್ಯ ಶಕ್ತಿಗಳನ್ನು ಹೊಂದಿರುವ ನಾಗಸಾಧು. ನಾನು ಚಿಕ್ಕಂದಿನಲ್ಲಿ ಒಂದು ಪ್ರಾಣಾಪಾಯ ವ್ಯಾಧಿಯಿಂದ ಬಳಲುತ್ತಿದ್ದೆ. ತುಂಬಾ ಮಂದಿ ಡಾಕ್ಟರ್ಸ್ ಗಳನ್ನ ಭೇಟಿಯಾದರೂ ಕೂಡ ನಾನಿನ್ನು ಬದುಕುವುದಿಲ್ಲ ಎಂದು ಹೇಳಿದರು. ನಾನು ಎಷ್ಟೇ ದುಡ್ಡನ್ನ ಖರ್ಚು ಮಾಡಿದ್ರು ಕೂಡ ನನ್ನ ರೋಗವು ಸ್ವಲ್ಪವೂ ಕೂಡ ಗುಣವಾಗಲಿಲ್ಲ. ಆದ್ರೆ ಒಂದು ದಿನ ನಾನು ಈ ಮಹಿಳಾ ನಾಗಸಾಧು ಬಳಿ ಹೋದೆ. ಈ ತಾಯಿಯ ಆಶೀರ್ವಾದದಿಂದ ಆ ಪ್ರಾಣಾಪಾಯ ವ್ಯಾಧಿಯಿಂದಲೂ ಕೂಡ ನಾನು ಗುಣಮುಖನಾದೆ. ಇದನ್ನ ನೋಡಿ ಡಾಕ್ಟರ್ಸ್ ಗಳು ಕೂಡ ತುಂಬಾ ಆಶ್ಚರ್ಯಪಟ್ಟರು. ಇವರ ಬಳಿ ಆಶೀರ್ವಾದವನ್ನ ತೆಗೆದುಕೊಂಡರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ಇವರು ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡುತ್ತಿದ್ದರು. ಆದ್ರೆ ಇಂದು 4 ಗಂಟೆಗೆ ಏಕೆ ಸ್ನಾನ ಮಾಡುತ್ತಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಅಧಿಕಾರಿಗಳೆಲ್ಲರೂ ನಾವು ಆಕೆಯನ್ನ ಸ್ನಾನ ಮಾಡದಂತೆ ತಡೆದೆವು, ಆದ್ದರಿಂದಲೇ ಅವರು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುತ್ತಿದ್ದಾರೆಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ಇಂಜಿನಿಯರ್, ನೀವು ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ದೀರಾ. ಇವರಿಗೆ ತುಂಬಾ ದಿವ್ಯ ಶಕ್ತಿಗಳು ಇದ್ದಾವೆ. ಈಕೆಯನ್ನ ತಡೆಯದೆ ನೀವು ಇರಬೇಕಾಗಿತ್ತು. ನೀವು ಆಕೆಯನ್ನ ಅವಮಾನಿಸಿರುವ ಕಾರಣ ಮಿಷನ್ ಗಳು ಕೆಲಸ ಮಾಡುತ್ತಿಲ್ಲ. ಈಗಲಾದರೂ ನೀವು ಆಕೆಯ ಬಳಿ ಹೋಗಿ ಕ್ಷಮಾಪಣೆಯನ್ನ ಕೇಳಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಎಂದು ಹೇಳಿ. ಹಾಗೆ ಮಾಡಿದರೆ ಮತ್ತೆ ಮಿಷನ್ ಗಳು ಸ್ಟಾರ್ಟ್ ಆಗುತ್ತವೆ ಎಂದು ಹೇಳಿದ ತಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಅವರೆಲ್ಲರಿಗೂ ತಾವು ಮಾಡಿದ ತಪ್ಪೇನೆಂದು ಅರ್ಥವಾಗುತ್ತದೆ. ಆಗ ತಕ್ಷಣ ಅವರು ಆ ನಾಗಸಾಧುವಿನ ಬಳಿ ಹೋಗಿ ಅವರ ಪಾದದ ಮೇಲೆ ಬಿದ್ದು, ನಮ್ಮನ್ನ ಕ್ಷಮಿಸಿ, ನೀವು ಯಾರು ಎಂದು ಗೊತ್ತಾಗದೆ ನಾವು ದೊಡ್ಡ ತಪ್ಪನ್ನು ಮಾಡಿದೆವೆಂದು ಹೇಳಿದ ತಕ್ಷಣ ಆ ಮಹಿಳಾ ನಾಗಸಾಧು ಮಾತನಾಡುತ್ತಾ, ಯಾರ ಒಬ್ಬರಿಗೂ ಸಹ ಗಂಗಾ ನದಿಯ ಮೇಲೆ ಅಧಿಕಾರವಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ಸಾಧುಗಳಿಗೆ ಗಂಗಾ ನದಿಯ ಮೇಲೆ ಅಧಿಕಾರವಿರುತ್ತದೆ. ಅಂತಹ ಸಾಧುಗಳನ್ನ ತಡೆಯುವುದು ತುಂಬಾ ದೊಡ್ಡ ತಪ್ಪು. ನನ್ನಲ್ಲಿರುವ ದಿವ್ಯ ಶಕ್ತಿಯನ್ನ ತಿಳಿದುಕೊಂಡು ನನ್ನ ಬಳಿ ಕ್ಷಮಾಪಣೆಯನ್ನ ಕೇಳುವುದಕ್ಕೆ ಬಂದಿದ್ದೀರಾ. ಆದ್ರೆ ಸಾಮಾನ್ಯ ಸಾಧುವಾಗಿದ್ದರೆ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಇನ್ನು ಮುಂದೆಯಾದರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕೆಂದುಕೊಳ್ಳುವ ಸಾಮಾನ್ಯ ಸಾಧುಗಳನ್ನು ಕೂಡ ನೀವು ತಡೆಯಬಾರದು. ಇದು ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಅಧಿಕಾರಿಗಳು ಕೂಡ ಆ ನಾಗಸಾಧುವಿನ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಮಹಿಳಾ ನಾಗಸಾಧು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದ್ರೆ ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ ಅಂತಹ ತಣ್ಣನೆಯ ನೀರಲ್ಲೂ ಕೂಡ ತುಂಬಾ ಸುಲಭವಾಗಿ ಸ್ನಾನ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಅಲ್ಲಿಂದ ಹೊರಟು ಹೋದ ನಂತರ ಆ ಅಧಿಕಾರಿಗಳು ಮತ್ತೆ ಮಿಷನ್ ಗಳನ್ನ ಸ್ಟಾರ್ಟ್ ಮಾಡುತ್ತಾರೆ. ಆಶ್ಚರ್ಯವೆಂಬುವಂತೆ ಆ ಮಿಷನ್ ಗಳು ಎಲ್ಲವೂ ಕೂಡ ಒಂದೇ ಸಾರಿಗೆ ಸ್ಟಾರ್ಟ್ ಆಗುತ್ತವೆ. ಆಗ ಅವರೆಲ್ಲರಿಗೂ ಕೂಡ ಆ ಮಹಿಳಾ ನಾಗಸಾಧುವಿನ ಶಕ್ತಿಯ ಬಗ್ಗೆ ಅರ್ಥವಾಗುತ್ತದೆ. ಈ ಅದ್ಭುತವಾದ ಘಟನೆ ನಡೆದ ನಂತರ ಪ್ರಯಾಗ್ರಾಜ್ನ ಭಕ್ತಾದಿಗಳು ಎಲ್ಲರೂ ಇದರ ಬಗ್ಗೆ ಚರ್ಚೆ ಮಾಡುತ್ತಲೇ ಇದ್ದಾರೆ. ಆಗ ಪ್ರತಿಯೊಬ್ಬರು ಆಕೆಯನ್ನ ದರ್ಶನ ಮಾಡಿಕೊಳ್ಳುವುದಕ್ಕೆ ಸಂಗಮ್ ಘಾಟ್ ಬಳಿ ಹೋಗುತ್ತಾರೆ. ಸಾಧುಗಳಿಗೆ ಅವಮಾನ ಮಾಡುವುದು ತುಂಬಾ ದೊಡ್ಡ ತಪ್ಪು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ನಿಜವಾಗಿಯೂ ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವನೆಗಳನ್ನ ಬೆಳೆಸುವುದಕ್ಕೆ ಪ್ರಯತ್ನ ಮಾಡುತ್ತಾ ಇರುತ್ತಾರೆ. ಅದಕ್ಕೋಸ್ಕರ ತುಂಬಾ ಉಪದೇಶಗಳನ್ನ ಮಾಡುತ್ತಾ ಇರುತ್ತಾರೆ. ಅಂತವರನ್ನ ನಾವು ಎಂದಿಗೂ ಅವಮಾನಿಸಬಾರದು. ಬದಲಾಗಿ ಅವರಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಅವರನ್ನ ಗೌರವಿಸದೇ ಇದ್ದರೆ ಏನಾಗುತ್ತದೆ ಎಂದು
ಪ್ರಯಾಗ್ರಾಜ್ನ ಭಕ್ತಾದಿಗಳು ಎಲ್ಲರೂ ಸಹ ನೋಡಿದರು. ಸ್ನೇಹಿತರೆ, ಈ ಅದ್ಭುತವಾದ ಘಟನೆಯ ಬಗ್ಗೆ ತಿಳಿದುಕೊಂಡ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.